ಪವಿತ್ರ, ಕಾಲು ನೋವಾಗ್ತಿದ್ಯಾ? ಆಟೋ ಮಾಡ್ಕೊಂಡು ಹೋಗೋಣ ಅಂದರೆ ಆಟೋನೂ ಸಿಗ್ತಾ ಇಲ್ಲ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಚಪ್ಪಲಿ ಬೇರೆ ಕಿತ್ತೋಯ್ತು ನಿಂದು. ಇಷ್ಟೊತ್ತಲ್ಲಿ ಯಾವ ಚಪ್ಪಲಿ ಅಂಗಡಿನೂ ತೆಗ್ದಿಲ್ಲ. ಹೋಗ್ಲಿ ಬಿಡು, ಪರವಾಗಿಲ್ಲ. ಅಯ್ಯೋ, ಕಾಲಲ್ಲಿ ಬೇರೆ ರಕ್ತ ಬರ್ತೈತಲ್ಲ ಪವಿತ್ರ. ಅದು ಅಲ್ಲಿ ಕಲ್ಲು ಎಡಗ್ಬಿಡ್ತು ಬೆರಳು, ಅದಕ್ಕೆ ರಕ್ತ ಬರ್ತೈತೆ. ಅಯ್ಯೋ ಸರಿ, ಇಲ್ಲೇ ಇಷ್ಟು ದೂರ, ಸ್ವಲ್ಪ ದೂರ ಅಷ್ಟೇ, ನಡ್ಕೊಂಡು ಹೋಗ್ಬಿಡೋಣ. ಪರವಾಗಿಲ್ಲ, ನಿನ್ನ ಜೊತೆ ಎಷ್ಟು ದೂರ ಬೇಕಾದರೂ ನಡೀತೀನಿ. ಅಷ್ಟೊಂದು ಪ್ರೀತಿನ ನಾನಂದರೆ? ಹೌದು. ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನನ್ನನ್ನು ನಂಬಿ ಬಂದಿದ್ಯಾ. ನನ್ನ ಕೈಲಾದಷ್ಟು ಒಂದು ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ ನಿನ್ನ ತುಂಬ ಖುಷಿಯಾಗಿ ಇಟ್ಕೊಳ್ಳೋಕ್ಕೆ. ನೀನೇನು ಯೋಚನೆ ಮಾಡಬೇಡ. ಇನ್ಮೇಲೆ ನಮ್ಮಿಬ್ಬರು ಜೀವನ ತುಂಬ ಚೆನ್ನಾಗಿ ಕಟ್ಕೊಬೇಕು. ನಾನು ಕಷ್ಟಪಟ್ಟು ನೀನು ತುಂಬ ಚೆನ್ನಾಗಿ ನೋಡ್ಕೊತೀನಿ. ಇನ್ನೊಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬಿಡೋಣ. ಇಷ್ಟೊತ್ತಲ್ಲಿ ಈ ಕತ್ಲೆಯಲ್ಲಿ ಈ ರೋಡಲ್ಲಿ ಯಾವ ಆಟೋನೂ ಬರ್ತಿಲ್ಲ. ಗೊತ್ತಿರೋರ ಮನೆ ಬಾಡಿಗೆಗೆ ತೊಗೊಂಡಿದ್ದೀನಿ. ಇನ್ಮೇಲೆ ನಾವು ಅಲ್ಲೇ ಇರಬೇಕು. ಅಲ್ಲೇ ಹೋಗ್ತಿದ್ದೀವಿ ಇವಾಗ. ಇನ್ನು ಎಷ್ಟು ದೂರ ಇದೆ? ಇನ್ನೊಂದು ಸ್ವಲ್ಪ ದೂರ. ನಿನಗೂ ಸುಸ್ತಾಗಿರ್ಬೇಕಲ್ವ ನಡೆದು? ಇಲ್ಲ ಪರವಾಗಿಲ್ಲ, ನಿನ್ನ ಜೊತೆ ಇಡೀ ಜೀವನ ಪೂರ್ತಿ ನಿನ್ನ ಜೊತೆ ನಡೆಯೋಕ್ಕೆ, ನಿನ್ನ ಜೊತೆ ಹೆಜ್ಜೆ ಹಾಕೋಕ್ಕೆ ರೆಡಿಯಾಗೇ ಬಂದಿದ್ದೀನಿ. ಇದೇನು ದೊಡ್ಡ ವಿಷಯ ಅಲ್ಲ. ಹೋಗೋಣ ಬಾ. ಯಾರು ನೀವು? ಇಷ್ಟೊತ್ತಲ್ಲಿ ಇಲ್ಲೇನು ಮಾಡ್ತಿದ್ದೀರಾ? ಓಹೋ, ಏನು ಲವ್ ಮಾಡಿ ಮನೆ ಬಿಟ್ಟು ಓಡ್ ಬಂದಿದ್ದೀರಾ? ಅಯ್ಯೋ, ನಂಗೆ ಭಯ ಆಗ್ತಿದೆ. ಮನೆ ಬಿಟ್ಟು ಬಂದಿದ್ದೀರಾ? ಯಾವ್ರು ನೀವು? ಸರ್, ನಾವು ಮೈಸೂರಿಂದ ಬಂದಿದ್ದೀವಿ. ಮೈಸೂರಿಂದ ಇಷ್ಟು ದೂರ ಯಾಕೆ ಬಂದಿದ್ದೀರಾ? ಏನೋ ಹುಡುಗಿನ ಆರಿಸ್ಕೊಂಡ್ ಬಂದಿದ್ಯಾ? ನಡಿ, ಪೊಲೀಸ್ ಸ್ಟೇಷನ್ಗೆ ನಡೀರಿ ಇಬ್ರು. ಇಷ್ಟೊತ್ತೊಂದು ರಾತ್ರಿಯಲ್ಲಿ ಇಲ್ಲಿ ಏನು ಮಾಡ್ತಿದ್ದೀರಾ? ಯಾಕೆ ಸರ್, ಯಾಕೆ ಜೋರಾಗಿ ಮಾತಾಡ್ತೀರಾ? ನಾವೇನು ಇನ್ನೂ ಮೈನರ್ ಅಲ್ಲ, ನಮ್ಗಾಗ್ಲೇ ಮದುವೆ ಆಗಿದೆ. ಹೌದು, ನಾವಿಬ್ರು ಇಷ್ಟಪಟ್ಟು ಮನೆ ಬಿಟ್ಟು ಓಡ್ ಬಂದು ಮದುವೆ ಕೂಡ ಆಗಿದ್ದೀವಿ. ಮನೆ ಇಲ್ಲೇ ಮುಂದೆ ಇರೋದು. ಇಷ್ಟೊತ್ತಲ್ಲಿ ಯಾವ ಆಟೋನೂ ಸಿಗ್ತಲ್ಲ, ಅದಕ್ಕೆ ನಡ್ಕೊಂಡು ಹೋಗ್ತಿದ್ದೀವಿ. ಅದ್ರಲ್ಲಿ ಏನು ತಪ್ಪು? ಏನೋ ಅಷ್ಟು ಜೋರಾಗಿ ಮಾತಾಡ್ತಿದ್ಯಾ? ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಗೊತ್ತು ತಾನೇ? ಗೊತ್ತು ಸರ್. ನೀವೇನು ನಮ್ಮನ್ನ ಒಳ್ಳೆ ಕಳ್ಳರ ಥರ ನೋಡ್ತೀರಾ? ನಾವಿಬ್ರು ಮದುವೆ ಆಗಿದ್ದೀವಿ. ಮನೆ ಇಲ್ಲೇ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಿದ್ದೀವಿ. ನೀವು ನಿಲ್ಸಿ ಈ ಥರ ಎಲ್ಲ ಮಾತಾಡ್ತಿದ್ದೀರಲ್ಲ. ಇಷ್ಟೊತ್ತಲ್ಲೆಲ್ಲ ಹಂಗೆಲ್ಲ ಓಡಾಡಬಾರ್ದು. 3 ಬಸ್ ಬರೋದು ಲೇಟ್ ಆಯಿತು, ಅದಕ್ಕೆ ಇಷ್ಟೊತ್ತಾಯಿತು. ಒಂದು ಆಟೋನೂ ಸಿಕ್ತಿಲ್ಲ. ನಾವೇನು ಮಾಡೋದು ಸರ್? ನಡ್ಕೊಂಡು ಹೋಗ್ಬಾರ್ದಾ? ಆಯ್ತಾಯ್ತು, ಹೆಚ್ಚಿಗೆ ಮಾತಾಡಬೇಡ. ಹೋಗಿ ಮೊದಲು ಮನೆಗೆ ಸೇರ್ಕೋ. ಗೊತ್ತು ಇಲ್ವಾ ನಿಮಗೆ? ಎಷ್ಟೊತ್ತಲ್ಲಿ ಬೇಕು ಅಷ್ಟೊತ್ತಲ್ಲಿ ಓಡಾಡ್ತಿರಲ್ಲ. ಇವಾಗೆಲ್ಲ ಕಳ್ತನ ಎಲ್ಲ ತುಂಬ ಜಾಸ್ತಿ ಆಗ್ಬಿಟ್ಟಿದೆ. ಇಷ್ಟೊತ್ತಲ್ಲೇ ತುಂಬ ಕ್ರೈಮ್ಗಳು ನಡೆಯೋದು. ಅದಕ್ಕೆ ನಮ್ಮನ್ನ ಹಂಗೆ ನೋಡ್ತೀರಾ ನೀವು? ಮುಚ್ಚಯ್ಯ, ಭಯ ಸಾಕು. ಹುಡುಗಿ ಪಕ್ಕದಲ್ಲವಳೆ ಅಂತ ಏನು ಜೋರಾಗಿ ಮಾತಾಡ್ತಿದ್ಯಾ? ಹೋಗ್ಲಿ ಪಾಪ ಅಂದರೆ ಮರ್ಯಾದಿಂದ ಹೋಗು, ಇಲ್ಲ ಗೊತ್ತಲ್ಲ ಅಂಬಿ ಎಣ್ಸಂಗ್ ಮಾಡ್ಬಿಡ್ತೀನಿ. ಹೋಯ್ತಾರ ಸುಮ್ಮನೆ. ಅಲ್ಲ ಸರ್. ಅರುಣ್, ಏನು ಬೇಡ ಬಾ, ಸುಮ್ಮನೆ ಹೋಗೋಣ. ಯಾಕಷ್ಟು ಮಾತಾಡ್ತೀಯಾ? ತುಂಬ ಸುಸ್ತಾಗ್ತಿದೆ. ಬೇಗ ರೂಮ್ಗೆ ಹೋದ್ರೆ ಸಾಕು. ಬಾ, ಯಾಕಷ್ಟು ಪೊಲೀಸ್ನವ್ರ ಹತ್ರ ಹಂಗೆ ಮಾತಾಡ್ತಿದ್ಯಾ? ಬಾ ಹೋಗೋಣ, ನಂಗೆ ನಿಂತ್ಕೊಳಕ್ಕಾಗ್ತಾ ಇಲ್ಲ. ಸರಿ ಆಯ್ತು, ನಡಿ. ಏನಿನ್ನೂ ಇಲ್ಲೇ ನಿಂತಿದ್ದೀರಾ? ಹೋಗಿ. ಹೋಯ್ತೀವಿ ಸರ್. ಭಾರಿ ಮಾತಾಡ್ತಾನೆ ಹುಡುಗ. ಇಂಥವೆಲ್ಲ ನಂಬ್ಕೊಂಡು ಹೆಂಗೆ ಬರ್ತಾರೋ ಅವರೆಲ್ಲ. ದೇವ್ರೆ. ಪವಿತ್ರ, ಅಲ್ಲಿ ಕಾಣ್ತಿದ್ಯಲ್ಲ ಮನೆ, ಹಿಂದೆನೇ ಇರೋದು. ಅವ್ರ ಹತ್ರ ಕೀ ಇಸ್ಕೊಂಬರ್ತೀನಿ, ಇಲ್ಲೇ ನಿಂತಿರು. ನಂಗೆ ಭಯ ಆಗುತ್ತೆ, ನಾನು ಬರಲಾ? ಒಂದೇ ನಿಮಿಷ, ಅವ್ರ ಹತ್ರ ಹಿಂಗೆ ಕೀ ಇಸ್ಕೊಂಡು ಬಂದ್ಬಿಡ್ತೀನಿ. ನಾವು ನಮ್ಮ ರೂಮ್ಗೆ ಹೋಗೋಣ, ಸರಿನಾ? ಆಯ್ತು, ಬೇಗ ಬಾ. ಹುಷಾರು. ಅಮ್ಮ, ಸುಸ್ತಾಗ್ತಿದೆ. ಹೊಟ್ಟೆ ಬೇರೆ ಹಸುವಾಗ್ತಿದೆ. ಯಾವಾಗ ಬೆಳಗ್ಗೆ ಆಗುತ್ತೋ? ತುಂಬ ಸುಸ್ತು, ತುಂಬ ಟಯರ್ಡು. ನಡೆದು ಸಾಕಾಗೋಯ್ತು. ಹಸು ಹೆಂಗಾದರೂ ಆಗಲಿ, ಹೋಗಿ ಮಲ್ಕೊಂಡ್ಬಿಟ್ರೆ ಸಾಕು. ಹೊಟ್ಟೆಗೆ ಬೆಳಿಗ್ಗೆ ಏನಾದರೂ ವ್ಯವಸ್ಥೆ ಮಾಡಿದ್ರೆ ಆಯಿತು. ಇವಾಗ ಮಲ್ಗೋಕ್ಕೆ ಜಾಗ ಸಿಕ್ಬಿಟ್ರೆ ಸಾಕು. ಪಾಪ, ಅಲ್ಲಿ ಅಪ್ಪಂಗೆ ವಿಷಯ ಗೊತ್ತಾಗಿರ್ಬೋದು. ಎಷ್ಟೊತ್ತಿಗೆ ಫೋನು ಬೇಡ ಅಂದ. ನಮ್ಮ ಚಿಕ್ಕಮ್ಮ ಇಷ್ಟೊತ್ತಿಗೆ ಎಷ್ಟು ಅದ ಅಂತ ಮಾಡ್ತಿರ್ತಾಳೋ ಏನೋ. ಹೋಗ್ಬೇಕಾದ್ರೆ ಅಷ್ಟೊಂದು ಕೆಲಸ ಹೇಳ್ಬಿಟ್ಟು ಹೋಗಿದ್ಲು. ಎಲ್ಲ ಬಿಟ್ಟು, ಅಯ್ಯೋ ಅದು ಹೆಂಗಾದರೂ ಆಗಲಿ. ನನ್ನ ಮನೆ ಬಿಟ್ಟು ಬಂದಿರೋ ವಿಷಯ, ಬಟ್ಟೆ ಎಲ್ಲ ತಂದುಬಿಟ್ಟಿದ್ದೀನಿ. ಇಷ್ಟೊತ್ತಿಗಾಗಲೂ ಎಲ್ರಿಗೂ ಅರ್ಥ ಆಗಿರುತ್ತೆ, ಎಲ್ರಿಗೂ ಗೊತ್ತಾಗಿರುತ್ತೆ. ಸಾರಿ ಅಪ್ಪ, ನನಗೆ ಕ್ಷಮಿಸ್ಬಿಡು. ನೀನು ಹೇಳಿದ್ರು ನಾನು ಕೇಳಲಿಲ್ಲ. ನೀನೇನೋ ಹೇಳ್ತೀಯ, ನೀನು ಚಿಕ್ಕಮ್ಮಂಗೆ ಎದ್ರುಕೊಂಡಿರ್ತೀಯ. ಇನ್ನು ನನ್ನ ಜೀವನ ನೀನು ಸರಿ ಮಾಡ್ತೀಯಾ? ಇಲ್ಲ, ನಾನು ಮರ್ಯಾದೆ ಅಂತ ಕೂತ್ಕೊಂಡ್ರೆ ನನ್ನ ಲೈಫ್ ನೋಡ್ಕೊಳಕ್ಕಾಗಲ್ಲ. ಅಲ್ಲಂತೂ ನಂಗೆ ಇರೋಕ್ಕಾಗಲಿಲ್ಲ. ನಾನು ಮಾಡಿದ್ದು ಸರಿಯಾಗೇ ಇದೆ. ಅರುಣ್ ತುಂಬ ಒಳ್ಳೆ ಹುಡುಗ. ಇಷ್ಟಪಟ್ಟವ್ರ ಜೊತೆನಾದರೂ ಇರ್ತೀನಿ. ನನಗೆ ಕ್ಷಮಿಸ್ಬಿಡಪ್ಪ. ಇನ್ನೊಂದು ಸ್ವಲ್ಪ ದಿನ ಆಗಲಿ, ನಾನೇ ನಿನಗೆ ಫೋನ್ ಮಾಡ್ತೀನಿ. ಮನೇಲಿ ಏನಾಗ್ತಿದೆಯೋ ಏನೋ. ನಮ್ಮ ಚಿಕ್ಕಮ್ಮ ದೊಡ್ಡ ಜಗಳ, ನಮ್ಮ ಅಪ್ಪನ ಮೇಲೆ ಜಗಳ ಮಾಡ್ತಾಳೆ. ಏನು ನಡೀತಿದೆಯೋ ಏನೋ, ಊರಲ್ಲೆಲ್ಲ ಏನು ಅಂದ್ಕೊಂಡ್ರೋ ಏನೋ, ಏನೇನಾಗ್ತಿದೆಯೋ ಯೋಚನೆ ಮಾಡೋಕ್ಕೆ ಬೇಜಾರಾಗುತ್ತೆ. ಅರುಣ್ ಏನು ಇನ್ನೂ ಬರಲೇ ಇಲ್ವಲ್ಲ? ತುಂಬ ಸುಸ್ತಾಗ್ತಿದೆ. ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಕೂತ್ಕೊಳ್ಳೋಕ್ಕೂ ಆಗಲ್ಲ. ಎಲ್ಲೋದ ಕೀ ಇಸ್ಕೊಬರೋಕ್ಕೆ ಇಷ್ಟೊತ್ತಾ? ದೇವ್ರೆ, ಅಲ್ಲಿ ಬೇರೆ ಹಿಡಿದ್ಬಿಡ್ತು. ತುಂಬ ನೋವಾಗ್ತಿದೆ. ರಕ್ತ ಎಲ್ಲ ಹಂಗೆ ಐತಲ್ಲ. ಅಯ್ಯೋ, ನೀನು ಯಾಕೆ ಇನ್ನೂ ಬರಲೇ ಇಲ್ಲ? ಇಷ್ಟೊತ್ತಕ್ಕ ಬರೋಕ್ಕೆ ನಂಗೆ ಆಗ್ತಿಲ್ಲ. ಬೇಗ ಹೋಗೋಣ. ಈಸ್ಕೊಂಬಂದ ಕೀ? ಈಸ್ಕೊಂಬಂದೆ ಪವಿತ್ರ. ಯಾಕೆ ಕೂತಿದ್ಯಾ? ತುಂಬ ಸುಸ್ತಾಗ್ತಿದ್ಯಾ? ಹೌದು, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ನಾನು ತಿನ್ನು ಅಂತ ಅಷ್ಟು ಹಿಂಸೆ ಮಾಡಿದೆ. ನೀನು ತಿಂದೇ ಇಲ್ವಲ್ಲ? ಇಷ್ಟೊತ್ತಲ್ಲಿ ಏನು ಮಾಡೋಕ್ಕಾಗುತ್ತೆ? ಅಯ್ಯೋ ಪರವಾಗಿಲ್ಲ, ಇವಾಗ ಹೋಗಿ ಮಲ್ಕೊಂಡ್ರೆ ಸಾಕಾಗಿದೆ. ತಿನ್ನೋದು ಬೆಳಗ್ಗೆ ನೋಡೋಣ. ಇವಾಗ ಬೇಗ ನಡಿ, ಹೋಗೋಣ ರೂಮ್ಗೆ. ಈಸ್ಕೊಂಬಂದ? ಈಸ್ಕೊಂಬಂದೆ. ಸರಿ ಬಾ ಹೋಗೋಣ. ನಡೆಯೋಕ್ಕಾಗುತ್ತಾ? ಇಲ್ಲೇ ಹಿಂದೆನೇ, ಈ ಮನೆ ಹಿಂದೆನೇ ಇರೋದು ರೂಮು. ಬಾ, ಕೊಡು, ನಾನು ಬ್ಯಾಗೆಲ್ಲ ಎತ್ಕೊಂಡ್ಬರ್ತೀನಿ. ಬಾ. ಸರಿ ಆಯಿತು, ನಡಿ. ಇಷ್ಟೊತ್ತಲ್ಲಿ ಏನೂ ಸಿಗಲ್ಲ. ತುಂಬ ಹಸುವಾಗ್ತಿದ್ಯಾ? ಇಲ್ಲ ಪರವಾಗಿಲ್ಲ. ಅಯ್ಯೋ, ಕಾಲಲ್ಲಿ ಇಷ್ಟೊಂದು ರಕ್ತ ಹೋಗಿದೆ. ಇರು, ಬಿಸಿನೀರು ಕಾಯಿಸ್ಕೊಂಬರ್ತೀನಿ.
ತೊಳೆದ್ಬಿಟ್ಟು ಒಂದು ಆಯಿಂಟ್ಮೆಂಟ್ ಇದೆ ಅದು ಹಚ್ಕೊಂಡು ಮಲ್ಕೋ ಆಯ್ತಾ. ಬೆಳಗ್ಗೆ ಬೇಗ ಎದ್ದು ಏನಾದರೂ ತಿಂಡಿ ತೊಗೊಂಬರ್ತೀನಿ ಹೋಟೆಲಲ್ಲಿ. ಹಾಂ ಸರಿ ಆಯಿತು. ಬಟ್ಟೆ ಎಲ್ಲ ತಂದಿದ್ಯಾ ಅಲ್ವಾ, ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬಾ. ಇವತ್ತು ತುಂಬ ನಡೆದು ತುಂಬ ಸುಸ್ತಾಗಿದೆಯಾ. ನನ್ನಿಂದ ಎಷ್ಟೊಂದು ಕಷ್ಟ ಅಲ್ಲ ನಿನಗೆ. ಪರವಾಗಿಲ್ಲ, ನಿನ್ನ ಜೊತೆ ಹೆಜ್ಜೆ ಸೇರಿಸಿ ನಡೆದಿದ್ದೀನಿ ಅಲ್ವಾ, ನನಗೆ ತುಂಬ ಖುಷಿ ಇದೆ. ನಮ್ಮ ಮನೇಲಿ ಇದ್ದಿದ್ದು ನೋಗಿಂತ ಇದೇನು ದೊಡ್ಡದಲ್ಲ, ನಿನ್ನ ಜೊತೆ ಬಂದಿರೋದು ಖುಷಿನೇ. ಯಾವ ಬೇಜಾರಿಲ್ಲ, ನೀನು ಬೇಜಾರು ಮಾಡ್ಕೊಬೇಡ. ಇನ್ನೂ ತುಂಬ ಸುಸ್ತಾಗಿದೆಯಾ, ಬಟ್ಟೆ ಚೇಂಜ್ ಮಾಡಿಕೊಂಡು ಮಲ್ಕೋ. ಕಾಲು ತುಂಬ ನೋವಾಗ್ತಿದ್ಯಾ, ಬೆರಳು ಬೇರೆ ತುಂಬ ನೋವಾಗ್ತಿದೆ ಅಲ್ವಾ. ಅಯ್ಯೋ ಅರುಣ್ ಬಿಡು, ಕಾಲೆಲ್ಲ ಯಾಕೆ ಮಾಡ್ತೀಯಾ, ಬಿಡು ಏನಾಗಲ್ಲ. ಬಿಸಿನೀರಲ್ಲಿ ತೊಳೆದು ಕ್ರೀಮ್ ಹಚ್ಚು, ಬೆಳಗ್ಗೆ ಕಮ್ಮಿ ಆಗುತ್ತೆ. ಪಾಪ ನಿನಗೆ ನೋವಿಗೆ ನಿದ್ದೆ ಬರುತ್ತೋ ಇಲ್ವೋ. ಇಲ್ಲ ಹಂಗೇನಿಲ್ಲ, ತುಂಬ ಸುಸ್ತಾಗಿದೆ ಅಲ್ವಾ, ನಿದ್ದೆ ಚೆನ್ನಾಗಿ ಬರುತ್ತೆ. ನೀನು ಮಲ್ಕೋ. ನಿನ್ನನ್ನು ನಂಬಿ ಬಂದಿದ್ಯಾ ಪವಿತ್ರ, ನಿನ್ನನ್ನು ಯಾವತ್ತೂ ನಾನು ಕೈ ಬಿಡಲ್ಲ. ನಿನ್ನ ನಂಬಿಕೆಗೆ ನಾನು ಮೋಸ ಮಾಡಲ್ಲ. ಏನಂದರೆ ನಂಗೆ ತುಂಬ ಇಷ್ಟ, ತುಂಬ ಪ್ರೀತಿಸ್ತೀನಿ. ಗೊತ್ತು ನನಗೂ. ನಾನು ಮಾತ್ರನಾ, ನೀನು ಅಷ್ಟೇ. ನಿಮ್ಮ ಮನೆಯವ್ರನ್ನೆಲ್ಲ ಬಿಟ್ಟು ಬಂದಿದ್ಯಾ ನನಗೋಸ್ಕರ. ಹೌದು, ನಮ್ಮಪ್ಪ ನಮ್ಮಮ್ಮಂಗೆ ಎಷ್ಟು ಬೈತಿರ್ತಾನೋ ಏನೋ. ನಮ್ಮಮ್ಮ ಒಂದು ಮೂಲೆಯಲ್ಲಿ ಕುತ್ಕೊಂಡು ಅಳ್ತಾ ಇರ್ತಾಳೆ. ನಮ್ಮನ ಹತ್ರ ಮಾತಾಡದೆ ಎಲ್ಲದಕ್ಕೂ ಪ್ರಯತ್ನ ಪಟ್ಟೆ, ಆದರೆ ನಾನು ಏನು ಮಾಡಲಿ, ಅವ್ರು ಕೇಳಲಿಲ್ಲ. ನಂಗೆ ಬೇರೆ ದಾರಿನೇ ಇಲ್ಲ. ನನ್ನ ತಂಗಿನೂ ತುಂಬ ಫೋನ್ ಟ್ರೈ ಮಾಡ್ತಿರ್ತಾಳೆ. ನಮ್ಮಪ್ಪ ನಮ್ಮಮ್ಮಂಗೆ ಬೈತಾ ಇರ್ತಾನೆ. ನಮ್ಮಮ್ಮ ಒಂದು ಮೂಲೆಯಲ್ಲಿ ಕುತ್ಕೊಂಡು ಅಳ್ತಾ ಇರ್ತಾಳೆ. ಇಷ್ಟೇ ನಡೀತಿರುತ್ತೆ. ಏನು ಮಾಡೋದು, ಹೋಗಲಿ ಬಿಡು, ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ಹಾಂ ಏನು ಮಾಡೋದು, ನಮ್ಮನೇಲೂ ಅಷ್ಟೇ. ನಮ್ಮಪ್ಪ ತುಂಬ ನೊಂದ್ಕೊಂಡಿರ್ತಾರೆ, ನಮ್ಮ ಚಿಕ್ಕಮ್ಮ ಅಂತೂ ತುಂಬ ಕೋಪ ಮಾಡ್ಕೊಂಡಿರ್ತಾರೆ. ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕೊಡ್ತಾರಾ? ಅಯ್ಯೋ ಅಷ್ಟೊಂದು ಬೇಕಾದವಳೇನಲ್ಲ ನಾನು ನಮ್ಮ ಚಿಕ್ಕಮ್ಮಂಗೆ. ನಮ್ಮ ಅಪ್ಪಂದಂತೂ ಏನೂ ನಡೆಯಲ್ಲ. ನಮ್ಮ ಚಿಕ್ಕಮ್ಮಂಗಂತೂ ನಾನಂದ್ರೆ ಇಷ್ಟ ಇರಲಿಲ್ಲ, ಮನೆ ಕೆಲಸ ಮಾಡ್ಕೊಂಡಿದ್ದೆ ಅಷ್ಟೇ. ನಾನು ಹೋಗಿದ್ಕೆ ಅವ್ರಿಗೇನು ಬೇಜಾರಿಲ್ಲ ಬಿಡು. ಕೋಪ ಮಾಡ್ಕೊಂಡು ನಮ್ಮ ಚಿಕ್ಕಪ್ಪಂಗೆ ಬೈತಾರೆ ಅಷ್ಟೇ. ಸ್ವಲ್ಪ ದಿನ ಸುಮ್ಮನೆ ಆಗ್ತಾರೆ. ಹೋಗ್ಲಿ ಬಿಡು, ಇವಾಗ ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ. ಇಬ್ಬರು ನಡ್ಕೊಂಡು ಬಂದು ತುಂಬ ಸುಸ್ತಾಗಿದ್ದೀವಿ. ಮಲ್ಕೋ ಆಯಿತಾ. ಹಾಂ ಸರಿ ಇರು, ಬಿಸಿನೀರು ತರ್ತೀನಿ, ಕಾಲು ತೊಳೆಯುವೆ. ಹಂಗೆ ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಮಲ್ಕೋ. ಬೆಳಗ್ಗೆ ಬೇಗ ಎದ್ದು ಇಡ್ಲಿ ತೊಗೊಂಬರ್ತೀನಿ. ಇಷ್ಟೊತ್ತಲ್ಲಿ ಏನೂ ಸಿಗಲ್ಲ. ಸರಿ ಆಯಿತು. ತುಂಬ ಸುಸ್ತಾಗ್ತಿದೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.